ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಅವಲಕ್ಕಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅವಲಕ್ಕಿನ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡು ಕ್ಲೀನಾಗಿ ಒಂದು 2 ಸರಿ ತೊಳೆದು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಅವಲಕ್ಕಿಗೆ ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ, 6ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ನೀವು ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಏನು ಹಾಕ್ತಾಯಿಲ್ಲ ಕಾಯಿ ತುರಿ. ಕಡಲೆಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ. ಹಾಗೆ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ನಾವು ಫ್ರೈ ಮಾಡೋದ್ರಿಂದ ಟೇಸ್ಟ್ ಒಂಥರ ಅಂದರೆ ಮೆತ್ತಗಾಗಿರುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಕಡಲೆಬೀಜನ. ಅವಲಕ್ಕಿಗೆ ಕೊನೆಗೆ ನಾವು ಹಾಕೊಂಡು ತಿನ್ನೋದ್ರಿಂದ ಅದು ಗರಿಗರಿಯಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಕಡಲೆಬೀಜ ಎಲ್ಲನೂ ಎರಡು ಒಪ್ಪು ಥರ ಆಗಿದೆ, ಬಿರುಕು ಬಿಟ್ಬಿಟ್ಟು ಹಾಗೆ ಫ್ರೈ ಆಗಬೇಕದು, ಚೆನ್ನಾಗಿರುತ್ತೆ. ಅವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆಬೀಜ ತಿಳಿಸಿದ್ನಲ್ಲ ಅದೇ ಎಣ್ಣೆಯಲ್ಲೇ ನಾನು ಇವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದು ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ನೀಟಾಗಿ ಆಗುತ್ತೆ. ನಾನಿಲ್ಲಿ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ, ಯಾಕೆಂದರೆ ಅವಲಕ್ಕಿಲಿ ನೀಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಈರುಳ್ಳಿ ಹಾಕಿದ್ದೀವಿ ಅಂತಲೇ ಅನಿಸಲ್ಲ, ಅದಕ್ಕೋಸ್ಕರ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಇವಾಗ ಬೇಯ್ತಾ ಅದೇನಾಗ್ತಿದೆ, ಎಳೆಯಾಗಿ ಬಿಡ್ಕೊತಾ ಇದೆ ಈರುಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಹಾಗೆ ಇದನ್ನು ನೋಡಿ ಎಷ್ಟು ಸಾಫ್ಟಾಗಿ ಇವಾಗ ಎಳೆಯಾಗಿ ಎಲ್ಲ ಬಿಟ್ಕೊಂಡಿದೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ ಅಂತ ಕೇಳ್ಕೊತೀನಿ. ನಾನಿಲ್ಲಿ ಇವಾಗ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಿಂಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ನಿಂಬೆಹಣ್ಣನ್ನು ಹಿಂಡಿದ್ರೆ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪಾತ್ರೆಗೆ ಮುಚ್ಚಿಬಿಟ್ಟು ಇಡಬೇಕು. ಯಾಕೆಂದರೆ ಲೋ ಫ್ಲೇಮ್ ಮಾಡಿದಾಗ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ, ಎಣ್ಣೆಲ್ಲ ಜಾಸ್ತಿ ಫ್ರೈ ಮಾಡಿರಲ್ವಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣು ಕೊತ್ತಂಬರಿ ಹಾಕಿದ್ಮೇಲೆ ಕೊನೆಯದಾಗಿ ಮಾಡಬೇಕು. ಕೊನೆಗೆ ನಾವು ಇವಾಗ ಎಲ್ಲ ಈರುಳ್ಳಿ ಎಲ್ಲನೂ ಬೆಂದಿತ್ತು, ಅದಕ್ಕೆ ನಾನು ಇವಾಗ ಎಲ್ಲ ಕ್ಲೀನ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿ, ಅದನ್ನು ಕೊನೆಯದಾಗಿ ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ರುಚಿಯಾಗಿರೋವಂಥ ಅವಲಕ್ಕಿ ಕೂಡ ರೆಡಿ ಆಗುತ್ತೆ. ಇದನ್ನೇನೋ ಒಂದು 5 ನಿಮಿಷದಲ್ಲಿ ಮಾಡಾಕ್ಬಿಡ್ಬೋದು. ಅವಲಕ್ಕಿ ಬೇಗನೆ ಆಗಿಬಿಡುತ್ತೆ. ಉಪ್ಪಿಟ್ಟು ಆ ಥರ ಈಗೇನಾದರೂ ಹೊಟ್ಟೆ ಹಸಿವಾದಾಗ ನಾವು ಮಾಡ್ಕೋಬೇಕಲ್ವ, ಆ ಟೈಮಲ್ಲಿ ಮಾಡಬೇಕು ಅಂದರೆ ಅವಲಕ್ಕಿ ಬೆಸ್ಟು, ಏಕೆಂದರೆ ಬೇಗನೆ ಆಗಿಬಿಡುತ್ತೆ. ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಡಲೆಬೀಜನ ಕೊನೆಯದಾಗಿ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಅವಲಕ್ಕಿನ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ಪಕ್ಕಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ, ತಿನ್ನೋದಕ್ಕೆ ಬೇಗನೆ ಆಗಿಬಿಡುತ್ತೆ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.